ಒಂದು ಪ್ರೋಗ್ರೆಸಿವ್ ಆಗಿ ನಮ್ಮ ಪ್ರಯತ್ನವನ್ನು ಮಾಡ್ತಾರೆ. ಇದೆಲ್ಲ ನೋಡಿ, ಮಕ್ಕಳು ನೋಡಿ, ಯಾರಾದ್ರು ಒಂದು ಮಕ್ಕಳು ಮಾಡೋದಕ್ಕೆ ನಾನು ಮಾಡೋದು ಕಾರ್ಯಕ್ರಮ ಆಗುವಾಗ ಶಾಂತವಾಗಿರುತ್ತೆ. ಈ ಪಂಚರತ್ನ ಕೀರ್ತನೆ ಅನ್ನೋದು ಪರ್ಫೆಕ್ಷನ್ ಅನ್ನೋದು ಆಗೋದಿಲ್ಲ. ಪ್ರಯತ್ನ ಮಾಡ್ತಾ 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 ಸಾವಿರಾರು ಸಲ ಹೇಳಿ 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 ಕೂಡ ನಮಗೆ ಕಂಠಸ್ಥ ಆಗಬೇಕು. ಅದೊಂದು ಬಹಳ ಘನವೆತ್ತ ಕೀರ್ತನೆಗಳು. ನಾವು ಇದೆಲ್ಲ ಒಂದು ಪ್ರಯೋಗಶೀಲವಾಗಿ ನಾವು ಮಾಡ್ತಾ ಇದ್ದೀವಿ. ಆ ಥರದಲ್ಲಿ ಕಳೆದ 1 ವರ್ಷದಲ್ಲಿ ಹೋಲಿಸಿದ್ರೆ ರಿಯಲಿ ಈ 8 ಜನ 9 ಜನ ಸ್ಟೂಡೆಂಟ್ಸ್ ಬಹಳ ಒಳ್ಳೆಯ ಪ್ರಗತಿಯನ್ನು ಕಾಣ್ತಾರೆ, ಡೆವಲಪ್ಮೆಂಟ್ ಅಂತ ನಾನು ಹೇಳಿದೆ. ಅವರಿಗೆ ಧನ್ಯವಾದಗಳು. ಅವರನ್ನು ತಯಾರು ಮಾಡಿದ ಬಾಲಸರಸ್ವತಿಯವರಿಗೆ ಧನ್ಯವಾದಗಳು. ಅವರಿಗೆ ಕಲಾಸೌಧದ ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ನಾನು ಕೇಳ್ತೀನಿ. ಧನ್ಯವಾದಗಳು. ಹಾಗೆ ವೈಲಿನ್ ವಿದ್ವಾನ್ ಶಶಿಧರ್ ಅವರಿಗೆ ಕೂಡ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಈ ಕಾರ್ಯಕ್ರಮದ ಅಂಗವಾಗಿ ಒಂದು ಕಾಣಿಕೆಯನ್ನು ಕೊಡಬೇಕಂತ ನಾನು ಕಲಾಸೌಧದ ವತಿಯಿಂದ ಕೇಳ್ತೇನೆ. ಈಗ ಎಲ್ಲ ಕಲಾವಿದರು ಸಭೆಯಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಈಗ ನಮ್ಮ ಕೊನೆಯ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮದ ವಿಶೇಷತೆಯನ್ನು ಕಾರ್ಯಕ್ರಮ ಶುರು ಮಾಡುವಾಗ ನಾವು ಹೇಳ್ತೀವಿ. ಸೊ ವೈಲಿನ್ ವಿದ್ವಾನ್ ನರಸಿಂಹ ಬಾಬು ಅವರು ವೇದಿಕೆ ಅಲಂಕರಿಸೋದನ್ನು ಕೇಳ್ಕೊಳ್ತೀನಿ. ಮೃದಂಗದಲ್ಲಿ ಮೃದಂಗ ವಿದ್ವಾನ್ ರವಿ ಕಿರಣ್ ಅವರು ವೇದಿಕೆಯನ್ನು ಅಲಂಕರಿಸೋದನ್ನು ಕೇಳ್ಕೊಳ್ತೀನಿ. ಗಣೇಶ್ ಅವರು ಶಿಫ್ಟ್ ಆಗ್ತಾರೆ, ಅವರು ತವಿಲನ್ನು ನಡೆಸ್ತಾ ಇದ್ದಾರೆ ಈ ಕಾರ್ಯಕ್ರಮ.